ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಅಂತರ್ಪಿಶಾಚಿ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ಅದು ಯಾವ ಕ್ಷೇತ್ರ ಅಂತ ನಾನೀಗ ಮುಂದೆ ಮಾತಾಡ್ತಾ ಹೋಗ್ತೀನಿ. ಎಲ್ರಿಗೂ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏಳಿಗೆ ಆಗಬೇಕು ಅಥವಾ ಉದ್ಧಾರ ಆಗಬೇಕು ಅಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರಿ ಮತ್ತು ಗುರುವನ್ನು ನನಗೆ ಕಂಡುಕೊಟ್ಟಂತಹ ಜಾಗ ಈ ಶ್ರೀ ಕ್ಷೇತ್ರ. ಈ ಜಾಗ ಶಿವಮೊಗ್ಗದಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿದೆ. ಸಾಗರದ ವರದಹಳ್ಳಿ. ನನ್ನ ಬೆನ್ನ ಹಿಂದೆ ನಿಂತ ಗುರು ವರದಪುರದ ಯೋಗಿ ಶ್ರೀಧರ ಮಹಾಸ್ವಾಮಿಗಳು. ಅವ್ರನ್ನ ಪರಮಹಂಸ ಪರಿವ್ರಾಜಕ ಶ್ರೀ ಭಗವಾನ್ ಶ್ರೀಧರ ಮಹಾಸ್ವಾಮಿಗಳು ಅಂತ ಸಹ ಕರೀತಾರೆ. ನೋಡ್ಬೋದು ವೀಕ್ಷಕರೇ, ಪರಿಸರ ಎಷ್ಟು ಸುಂದರವಾಗಿದೆ ಅಂದರೆ ಸುತ್ತಮುತ್ತಲೂ ಆಶ್ರಮದ ಒಂದು ಭೋಜನಾಲಯ ನೋಡ್ಬೋದು, ಮಧ್ಯದಲ್ಲಿ ತೀರ್ಥ ಸ್ನಾನ ಮಾಡುವಂತಹ ಒಂದು ಕಲ್ಯಾಣಿ ನೋಡ್ಬೋದು, ಬೆಟ್ಟದ ಮೇಲೆ ನಮ್ಮ ಗುರುಗಳ ಒಂದು ದೇವಸ್ಥಾನ, ಅವರು ಐಕ್ಯವಾಗಿರುವಂತಹ ಒಂದು ಸ್ಥಾನ ಇದೆ. ಇದು ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮದ ಕಾರ್ಯಾಲಯ. ಸೊ ಬಂಧುಗಳೇ, ಈ ಕ್ಷೇತ್ರ ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರ್ತದೆ. ಹಾಗೆ ಇಲ್ಲಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಂದರೆ ಬರಲಿಕ್ಕೆ ರೋಡಿನ ವ್ಯವಸ್ಥೆ ಆಗಿರ್ಬೋದು, ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಟ್ರೈನಿನ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಬೆಂಗಳೂರಿನಿಂದ ದಿನ 2 ಟ್ರೈನ್ ಡೈರೆಕ್ಟಾಗಿ ಸಾಗರಕ್ಕೆ ಬರುತ್ತೆ. ಅಲ್ಲಿಂದ ವರದಹಳ್ಳಿ ಬರೀ ಒಂದು 5 ಅಥವಾ 10 ಕಿಲೋಮೀಟರ್. ಬಸ್ಸು KSRTC ಆಗಿರ್ಬೋದು, ಪ್ರೈವೇಟ್ ಆಪರೇಟರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಸೊ ಬಂಧುಗಳೇ, ನಾವಿನ್ನು ಶ್ರೀಧರ ಸ್ವಾಮಿಗಳವರ ಚರಿತ್ರೆಯನ್ನು ನೋಡೋದಾದರೆ, ಶ್ರೀಧರ ಸ್ವಾಮಿಗಳು ಶ್ರೀ ಗುರು ದತ್ತಾತ್ರೇಯರ ಅವತಾರವಾಗಿದ್ದರು. ಸೊ ಇದನ್ನ ಅವರ ಚರಿತ್ರೆಯಲ್ಲಿ ನಾವು ತಿಳ್ಕೋಬಹುದಾಗತ್ತೆ. ಶ್ರೀಧರ ಸ್ವಾಮಿಗಳು ಲಾಡ್ ಚಿಂಚೋಳಿ, ಅಂದರೆ ಕರ್ನಾಟಕದ ಗಡಿ ಭಾಗ ಲಾಡ್ ಚಿಂಚೋಳಿ, ಗುಲ್ಬರ್ಗಾ ತಾಲೂಕು, ಗುಲ್ಬರ್ಗಾ ಜಿಲ್ಲೆ, ಅಲ್ಲಿ ಜನಿಸಿದರು. ಅವರು ಶ್ರೀ ಗುರು ದತ್ತಾತ್ರೇಯರ ಅವತಾರ. ಹೇಗೆ ಗುರು ದತ್ತಾತ್ರೇಯರ ಅವತಾರ ಅಂದರೆ, ಶ್ರೀಧರ ಸ್ವಾಮಿಗಳವರ ತಂದೆ ನಾರಾಯಣರಾಯರು ಮತ್ತು ತಾಯಿ ಕಮಲಾಬಾಯಿ ಅವರಿಗೆ ಶ್ರೀ ದತ್ತಾತ್ರೇಯ ಅಂದರೆ ಗಾಣಗಾಪುರದ ದತ್ತಾತ್ರೇಯರ ಸೇವೆಯಲ್ಲಿ ತೊಡಗಿದ್ದಾಗ ಅವರಿಗೆ ಆಶೀರ್ವಾದ ಆಗತ್ತೆ. ಅಂದರೆ ಶ್ರೀ ಗುರು ದತ್ತಾತ್ರೇಯರು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ. ಸೊ ಮುಂದಿನ ಅವರ ಮಗು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗುರು ದತ್ತಾತ್ರೇಯರೇ ಜನಿಸ್ತಾರೆ ಅಂತ. ಹೀಗಾಗಿ ಶ್ರೀಧರ ಸ್ವಾಮಿಗಳು 1908 ಡಿಸೆಂಬರ್ 7ರಂದು ಜನಿಸ್ತಾರೆ. ಬನ್ನಿ ಮುಂದೆ ಶ್ರೀ ಗುರು ದತ್ತಾತ್ರೇಯರು ಅಂದರೆ ನಮ್ಮ ಶ್ರೀಧರ ಸ್ವಾಮಿಗಳು ಅವರೇ ಒಂದು ಕಲ್ಯಾಣಿಯನ್ನು ಇಲ್ಲಿ ಮಾಡಿದ್ದಾರೆ. ಭಕ್ತಾದಿಗಳು ಆ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಅವರ ಕಷ್ಟಗಳನ್ನು ನಿವಾರಿಸಿಕೊಳ್ಳುವಂತಹ ಪ್ರಯತ್ನವನ್ನು ತುಂಬ ಜನ ಮಾಡ್ತಾರೆ. ಸೊ ನಾನು ಕೂಡ ಇಲ್ಲಿ ತುಂಬ ಸತಿ ಬಂದಿದ್ದೇನೆ. ಸುಮಾರು 2008ರಿಂದ ಇಲ್ಲಿ ಬರ್ತಾ ಇದ್ದೀನಿ ಭಕ್ತಾದಿಗಳೇ. ಅಂದರೆ ಭಗವಾನ್ ಶ್ರೀಧರ ಸ್ವಾಮಿಗಳು ನನಗೆ ಅಷ್ಟು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರ ಯಾವಾಗಲೂ ಬರೋಕ್ಕೆ. ಬನ್ನಿ ನಾವೀಗ ಶ್ರೀಧರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಶ್ರೀಧರ ತೀರ್ಥ ಅಂತ ಬೋರ್ಡ್ ಇದೆ. ಬಂಧುಗಳೇ, ನಾನು ಇಲ್ಲಿ ಯಾವಾಗಲೂ ಹೇಳ್ದಂಗೆ ಇಲ್ಲಿ ಬಂದರೆ ಮನಸ್ಸಿಗೆ ತುಂಬ ಒಂದು ಸಮಾಧಾನ. ನಾನು ಕುಟುಂಬ ಸಮೇತವಾಗಿ ಬರ್ತೀನಿ. ಭಗವಾನರು ನಾನು ಹೇಳಿದಾಗೆ ಶ್ರೀ ಗುರು ದತ್ತಾತ್ರೇಯರ ಅವತಾರ. ಅವರಿಗೆ ರಾಮದಾಸ
ಶ್ರೀ ಸಮರ್ಥ ರಾಮದಾಸ ಗುರುಗಳ ಅನುಗ್ರಹ ಆಗಿದೆ. ಅಂದ್ರೆ ಶ್ರೀ ಗುರು ದತ್ತಾತ್ರೇಯರು ಅಂದ್ರೆ ನಮ್ಮ ಶ್ರೀಧರ ಭಗವಾನರು ಜನಿಸಿದ ನಂತರ ಅವರು ಯಾವತ್ತು ಜನಿಸ್ತಾರೆ ಲಾಡ್ ಚಿಂಚೋಳಿಯಲ್ಲಿ, ಅವತ್ತು ಅವರ ಮನೆ ಮುಂದೆ ಶ್ರೀ ಗುರು ದತ್ತಾತ್ರೇಯನ ಪಾಲ್ಕಿ ಬಂದಿತ್ತಂತೆ. ಅಂದ್ರೆ ಅವತ್ತು ದತ್ತಾತ್ರೇಯ ಜಯಂತಿ. ಆ ದತ್ತಾತ್ರೇಯ ಜಯಂತಿಯ ಪಾಲ್ಕಿ ಅವರ ಮನೆ ಮುಂದ್ಗಡೆ ಬಂದು ನಿಲ್ತದೆ. ಅಂದ್ರೆ ಎಷ್ಟು ಒಂದು ಕೋಇನ್ಸಿಡೆನ್ಸ್, ಅಥವಾ ದೇವರು ಇದ್ದಾನೆ ಅಂತ ತೋರ್ಸಕ್ಕೆ ಎಂತ ಒಂದು ಸಾಕ್ಷಿ ಅಂತಾನೆ ನಾನು ಇದನ್ನ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದು ನಮ್ಮ ಶ್ರೀಧರ ಸ್ವಾಮಿಗಳ ಕ್ಷೇತ್ರದಲ್ಲಿರುವಂತಹ ಒಂದು ಕಲ್ಯಾಣಿ. ಇದು ಬಹಳ ಪುಣ್ಯಕ್ಷೇತ್ರ ಮತ್ತು ಬಹಳ ಪವಿತ್ರವಾದಂತಹ ಕಲ್ಯಾಣಿ. ಇಲ್ಲಿ ಪ್ರತೀತಿ ಇದೆ, ಯಾರೇ ಆಗಲಿ ಏನೇ ಒಂದು ವ್ಯಾಧಿ ಇರಲಿ ಇಲ್ಲಿ ಬಂದು ಗುರುಗಳ ಸೇವೆ ಮಾಡಬೇಕಾದ್ರೆ ಈ ಕ್ಷೇತ್ರದಲ್ಲಿ ಈ ಕಲ್ಯಾಣಿಯಲ್ಲಿ ಒಂದು ತೀರ್ಥ ಸ್ನಾನ ಅಥವಾ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಗುರುಗಳ ಪಾದಾರವಿಂದಗಳಿಗೆ ಒರಗಿದ್ರೆ ಎಂಥದೇ ಕಷ್ಟ ಆಗಿರ್ಬೋದು ಅದು ನಿವಾರಣೆ ಆಗ್ತದೆ. ಮುಂದೆ ನಾವು ನೋಡಬಹುದು, ನಂದಿಯ ಬಾಯಿಯಿಂದ ತೀರ್ಥ ಯಾವಾಗಲೂ ಬರ್ತಾ ಇರ್ತದೆ. ಇದು ಯಾವತ್ತಿಗೂ ನೀಗಿದ ನಿದರ್ಶನವೇ ಇಲ್ಲ. ಶ್ರೀ ಶ್ರೀಧರ ತೀರ್ಥ. ಈಗ ಇಲ್ಲಿ ನಾವು ನೋಡ್ತಾ ಇರೋದು ಗುರುಗಳು ಸ್ಥಾಪಿಸಿದಂತಹ ಮೂಲ ತೀರ್ಥ ಕ್ಷೇತ್ರ. ಈ ತೀರ್ಥದ ನೀರೇ ಆ ನಂದಿ ಬಾಯಿಯಲ್ಲಿಂದ ಬೀಳ್ತಾ ಇರುವಂಥದ್ದು. ಭಗವಾನರು ಈ ಕಲ್ಯಾಣಿಯನ್ನು ಅವರ ತಪಸ್ಸಕ್ತಿಯಿಂದ ಉದ್ಭವಿಸ್ತಾರೆ. ಸಾಗರದಲ್ಲಿ ಒಂದು ಕಾಲದಲ್ಲಿ ನೀರಿನ ಅಭಾವ ಆದಾಗ ಭಗವಾನರು ಅವರ ತಪಸ್ಸಕ್ತಿಯಿಂದ ಈ ಒಂದು ಕಲ್ಯಾಣಿಯನ್ನು ಇಲ್ಲಿ ಹುಟ್ಟಾಕ್ತಾರೆ. ಆ ಕಲ್ಯಾಣಿ ಇವತ್ತವರೆಗೂ ಗೊತ್ತಿಲ್ಲ. ಇಡೀ ಸುತ್ತಮುತ್ತಲು ಎಂತ ಗುಡ್ಡದ ಏರಿಯಾದಲ್ಲೂ ನೀರಿಲ್ಲದೆ ಇದ್ರು ಈ ಕಲ್ಯಾಣಿಯಲ್ಲಿ ಯಾವತ್ತೂ ನೀರಿರುತ್ತೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿಂದ ನಮಗೆ ಗುರುಗಳ ಐಕ್ಯವಾಗಿರುವ ಜಾಗಕ್ಕೆ ಹೋಗಕ್ಕೆ ಸುಮಾರು 350 ಮೆಟ್ಲುಗಳು ಇರಬಹುದು. ಆ ಒಂದು ಜಾಗಕ್ಕೆ ನಾವೀಗ ಹೋಗೋಣ, ಬನ್ನಿ. ಸೊ ಗುರುಗಳ ಚರಿತ್ರೆ ಬಹಳ ವಿಶೇಷವಾಗಿದ್ದು. ಸೊ ಅವರಿಗೆ ಶ್ರೀರಾಮನ ಭಕ್ತಿ ಎಂದೂ ಕಡಿಮೆ ಆಗಲಿಲ್ಲ. ಸೊ ಗುರುಗಳು ಚಿಕ್ಕವರಿದ್ದಾಗಿಂದನೇ ರಾಮನ ಮೂರ್ತಿಯ ಜೊತೆ ರಾಮನಾಮ ಜಪ ಎಲ್ಲವನ್ನು ಮಾಡತೊಡಗಿದ್ರು. ಸೊ ಹಾಗೆ ಅವರು ಗುರುಕುಲಕ್ಕೆ ಸೇರಿದ್ರು. ಸೊ ಗುರುಕುಲದಲ್ಲಿ ಅವರಿಗೆ ಅವರ ಗುರು ಆಧ್ಯಾತ್ಮದ ಬಗ್ಗೆ ಬಹಳ ಒಂದು ವಿಚಾರವನ್ನು ಹೇಳತೊಡಗಿದ್ರು. ಆಧ್ಯಾತ್ಮದ ವಿಚಾರದಲ್ಲಿ ಅವರಿಗೆ ಬಹಳ ಒಂದು ಆಸಕ್ತಿ ಇರೋದ್ರಿಂದ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಸಜ್ಜನಗಡ ಅಂದ್ರೆ ಮಹಾರಾಷ್ಟ್ರದಲ್ಲಿರುವಂತಹ ಸಜ್ಜನಗಡಕ್ಕೆ ಶ್ರೀ ಭಗವಾನರು ಶ್ರೀಧರ ಸ್ವಾಮಿಗಳು ಅಲ್ಲಿ ತಪಸ್ಸಿಗಾಗಿ ಹೊರಡೋದಕ್ಕೆ ನಿಂತರು. ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ತಪಸ್ಸನ್ನು ಕೈಗೊಳ್ತಾರೆ. 1.5 ವರ್ಷಗಳ ಕಾಲ ದೀರ್ಘ ತಪಸ್ಸಿನ ನಂತರ ಶ್ರೀ ಸಮರ್ಥ ರಾಮದಾಸರು ಶ್ರೀಧರ ಸ್ವಾಮಿಗಳಿಗೆ ಬಲಿತಾರೆ. ಅವರ ಆಶೀರ್ವಾದ ಆಗುತ್ತೆ. ಅಲ್ಲಿನಿಂದ ಶ್ರೀಧರ ಸ್ವಾಮಿಗಳು ಲೋಕೋದ್ಧಾರಕ್ಕಾಗಿ ದುಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಈ ವರದಪುರ ಅಥವಾ ವರದಹಳ್ಳಿಗೆ ಮಹಾರಾಷ್ಟ್ರದ ಭಕ್ತರು ಅಂದ್ರೆ ಶ್ರೀ ಸಮರ್ಥ ರಾಮದಾಸರ ಅನುಯಾಯಿಗಳಾದಂತಹ ಅವರ ಭಕ್ತರು ಕೂಡ ಶ್ರೀಧರ ಸ್ವಾಮಿಗಳಿಗೆ ನಡ್ಕೋತಾರೆ. ಯಾಕಂದ್ರೆ ಶ್ರೀಧರ ಸ್ವಾಮಿಗಳು ಶ್ರೀ ಸಮರ್ಥ ರಾಮದಾಸರ ಶಿಷ್ಯರಾಗಿದ್ದರು. ಸೊ ಹೀಗೆ ಅಲ್ಲಿ ಅನುಗ್ರಹ ಆದ ನಂತರ ಶ್ರೀಧರ ಸ್ವಾಮಿಗಳು ಅವರಿಗೆ ಒಂದು ವಾಕ್ಯ ಬರುತ್ತದೆ. ಸೊ ದಕ್ಷಿಣದ ಭಾರತದ ಕಡೆಗೆ ನಿನ್ನ ನಡಿಗೆ ಇರಲಿ, ಅಲ್ಲಿ ಹೋಗಿ ನೀನು ಧರ್ಮಧ್ವಜ ಸ್ಥಾಪಿಸು ಮತ್ತು ಅಲ್ಲಿನ ಕಷ್ಟ ಕಾರ್ಪಣ್ಯಗಳು ಅಥವಾ ಅಲ್ಲಿ ಒಂದು ಪುಣ್ಯಕ್ಷೇತ್ರವನ್ನು ನಿರ್ಮಿಸುವಂತವಲಾಗಲಿ ಅಂತ ಅಂದ್ಬಿಟ್ಟು ಒಂದು ಆಜ್ಞೆಯ ಪ್ರಕಾರ ಶ್ರೀಧರ ಸ್ವಾಮಿಗಳು ಮಹಾರಾಷ್ಟ್ರದ ಸಜ್ಜನಗಡದಿಂದ ಅವರು ಬಂದಿದ್ದು ದಕ್ಷಿಣ ಭಾರತದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿಯಲ್ಲಿ. ಸೊ ಇಂದಿಗೂ ಗುರುಗಳು ವರದಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಗುರುಗಳಿಗೆ ನಾವು ಇಲ್ಲಿ ಬಂದು ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಸ್ವತಃ ಅನುಭವಿಸಿದ್ದು
ತುಂಬಷ್ಟಿದ್ದಾವೆ. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು. ನಾವಿಲ್ಲಿ ಬಂದು ಹೇಳುವಂತ ಯಾವುದೇ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಕಷ್ಟದಲ್ಲಿದ್ದರೂ ಗುರುಗಳಿಗೆ ಗೊತ್ತಾಗುತ್ತೆ, ಸುಖದಲ್ಲಿದ್ದರೂ ಗುರುಗಳಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ನಂಬಿಕೆಯಲ್ಲಿ ನಾನಿದ್ದೇನೆ. ಇಲ್ಲಿ ಬಂದಂತಹ ತುಂಬಾ ಭಕ್ತರ ಜೊತೆ ನಾನು ಮಾತುಕತೆ ಕೂಡ ಆಡ್ತೀನಿ. ಅವರು ಹೇಳೋದಷ್ಟೇ, ನಂಬಿದವ್ರನ್ನ ಗುರುಗಳು ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಪವಿತ್ರವಾದ ಮೆಟ್ಟಲುಗಳನ್ನು ಏರುತ್ತಾ ಶ್ರೀಧರ ನಾಮವನ್ನು ಜಪಿಸುತ್ತಾ 350 ಮೆಟ್ಟಿಲುಗಳನ್ನು ಹತ್ತುವುದೇ ಗೊತ್ತಾಗುವುದಿಲ್ಲ. ಶ್ರೀ ಶ್ರೀ ಪರಮಹಂಸ ಪರಿವ್ರಾಜಕ ಭಗವಾನ್ ಶ್ರೀಧರ ಸ್ವಾಮಿಗಳವರ ದೇವಸ್ಥಾನ. ಇಲ್ಲಿ ಸ್ವತಃ ಅವರು ನೆಲೆಸಿದ್ದಾರೆ. ಬಂಧುಗಳೇ, ನಾನೀಗ ತೋರಿಸ್ತಾ ಇರುವಂಥದ್ದು ದೇವಸ್ಥಾನದ ಹೊರಾಂಗಣ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಬಂಧುಗಳೇ. ಗುರುಗಳ ಗೋಪುರ. ಇವೆಲ್ಲವೂ ಶ್ರೀಧರ ಸ್ವಾಮಿಗಳು ಹೇಳಿರುವಂಥ ವಾಕ್ಯಗಳು. ನಾವು ನೋಡ್ಬೋದು, ದೇವಸ್ಥಾನದ ಗರ್ಭಗುಡಿಯ ಸುತ್ತಮುತ್ತಲೂ ಚಿತ್ರ ಸಹಿತವಾಗಿ ಗುರುಗಳ ಚರಿತ್ರೆಯನ್ನು ಇಲ್ಲಿ ಬರೆದಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಗುರುಗಳ ಒಂದು ಚರಿತ್ರೆಯನ್ನು ಚಿತ್ರ ಸಹಿತವಾಗಿ ಇಲ್ಲಿ ಬರೆದಿದ್ದಾರೆ. ಇದು ಗುರುಗಳ ಪಾದಪೂಜೆ ಮಾಡುವಂತಹ ಒಂದು ಜಾಗ. ಯಾರಾದರೂ ಗುರುಗಳ ಪಾದಪೂಜೆ ಮಾಡುವ ಇಂಟ್ರೆಸ್ಟ್ ಇದ್ದರೆ ನಮಗೆ ಬೆಳಿಗ್ಗೆ 8 ಗಂಟೆ ಮತ್ತು 10 ಗಂಟೆಗೆ 2 ಬ್ಯಾಚ್ನಲ್ಲಿ ಗುರುಗಳ ಪಾದಪೂಜೆಯನ್ನು ಇಲ್ಲಿ ನೆರವೇರಿಸಿಕೊಡ್ತಾರೆ.
ದೇವಸ್ಥಾನದ ಹೊರಾಂಗಣವು ಅಷ್ಟು ಪ್ರಶಾಂತವಾಗಿದೆ. ಗರ್ಭಗುಡಿಯಲ್ಲಿ ನಾವು ಚಿತ್ರೀಕರಣ ಮಾಡುವ ಹಾಗಿಲ್ಲ, ಹಾಗಾಗಿ ಗುರುಗಳ ಗರ್ಭಗುಡಿಯನ್ನು ನಾನು ಈ ಟಿವಿ ಮೂಲಕ ತೋರಿಸುವುದು ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಗರ್ಭಗುಡಿ ಒಳಗೆ ನಮಗೆ ಕಾಣುವುದು ಉಮಾಮಹೇಶ್ವರ ಲಿಂಗ. ಅಂದರೆ ಗುರುಗಳು ಐಕ್ಯವಾದ ನಂತರ ಅವರ ಆಜ್ಞೆಯ ಪ್ರಕಾರ ಅವರ ಒಂದು ಸಮಾಧಿಯ ಮೇಲೆ ಉಮಾಮಹೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮುಂದುವರಿಸಬೇಕೆಂದು ಗುರುಗಳು ಇಚ್ಛೆಪಟ್ಟಿದ್ದರು. ಅದರ ಒಂದು ಪ್ರಕಾರ ಇಂದಿಗೂ ಗುರುಗಳ ಆರಾಧನೆ ಉಮಾಮಹೇಶ್ವರನ ಪೂಜೆಯ ಸಹಿತವಾಗಿ ನಡೆಯುತ್ತಾ ಬಂದಿದೆ. ಸೊ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಗುರುಗಳಿಗೆ ಪೂಜೆ, ರುದ್ರಾಭಿಷೇಕ ಮತ್ತು ಆರತಿಯನ್ನು ನಡೆಸಿಕೊಡ್ತಾರೆ. ಇಲ್ಲಿ ಬೇರೆ ದೇವಸ್ಥಾನದ ಥರ ನಮಗೆ ಪ್ರತಿ ಬಾರಿಯೂ ಅರ್ಚನೆ ಆಗಲಿ, ಮಂಗಳಾರತಿ ಆಗಲಿ ನಮಗೆ ಕಾಣಸಿಗುವುದಿಲ್ಲ. ಆದರೆ ಗುರುಗಳ ಪೂಜೆಯ ಟೈಮಿನಲ್ಲಿ, ಆರತಿಯ ಟೈಮಿನಲ್ಲಿ ನಮಗೆ ಬಹಳ ಅದ್ಭುತವಾಗಿ ಪೂಜೆಯನ್ನು ನೆರವೇರಿಸಿಕೊಡ್ತಾರೆ. ಬಂಧುಗಳೇ, ಗುರುಗಳ ಚರಿತ್ರೆ ಎಷ್ಟು ಹೇಳಿದರೂ ಸಾಲದು. ಏಕೆಂದರೆ ಬದುಕಿನಲ್ಲಿ ಹರ ಬಿಟ್ಟರೂ ಗುರು ಬಿಡುವುದಿಲ್ಲ ಅನ್ನೋ ಒಂದು ಗಾದೆ ಇದೆ. ಸೊ ಈ ಒಂದು ವಿಚಾರದಲ್ಲಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ, ತುಂಬ ಜನ ಹೇಳ್ತಾರೆ ಭಗವಂತ ಕರೆಸ್ಕೊಂಡಾಗ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಬಹುದು ಅಂತ. ಅದು ಖಂಡಿತ ನಿಜ. ಹಾಗೆಯೇ ಅವಧೂತರು ಅವರ ಅನುಗ್ರಹ ಆಗಬೇಕು ಅಂತಂದರೆ ನಮ್ಮನ್ನಿಲ್ಲಿ ಕರೆಸ್ಕೋತಾರೆ. ನಿಮಗೆ ಅವಕಾಶ ಸಿಕ್ಕಿದಲ್ಲಿ ದಯವಿಟ್ಟು ಈ ಕ್ಷೇತ್ರಕ್ಕೆ ಒಂದ್ಸತಿ ವಿಸಿಟ್ ಮಾಡಿ.